ನಮಸ್ತೆ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ. 2025 ಕರ್ನಾಟಕ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂದರೆ CET ಈಗಾಗಲೇ ಪ್ರಾರಂಭವಾಗಿದೆ. ಈ CETಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಅನ್ನೋದರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳಲ್ಲಿ ಹಾಗೂ ಪೋಷಕರಲ್ಲಿ ಗೊಂದಲಗಳಿರುತ್ತದೆ. ಸೊ ನಾನಿವಾಗ CETಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ದಾಖಲಾತಿಗಳನ್ನು ನೀವು ರೆಡಿ ಮಾಡಿಟ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತೇನೆ. ನಂಬರ್ 1, ಪಾಸ್ಪೋರ್ಟ್ ಸೈಜ್ ಫೋಟೋ. ಸೊ ಕ್ಲಿಯರ್ ಆ್ಯಂಡ್ ಸಿಂಪಲ್ ಪಾಸ್ಪೋರ್ಟ್ ಸೈಜ್ ಫೋಟೋ ಹೇಗಿರಬೇಕಂತ ಹೇಳಿದರೆ, ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರಬೇಕು. ಫೋಟೋದ ಕೆಳಗಡೆ ವಿದ್ಯಾರ್ಥಿ ಹೆಸರಿರಬೇಕು, ಅದರ ಕೆಳಗಡೆ ದಿನಾಂಕ ಇರಬೇಕು. ದಿನಾಂಕ ಅಂದರೆ ಜನ್ಮ ದಿನಾಂಕ ಅಲ್ಲ, ಫೋಟೋ ತೆಗೆದಿರುವ ದಿನಾಂಕ. ಸೊ ಆದಷ್ಟು ಫೋಟೋವನ್ನು ಸ್ಟುಡಿಯೋದಲ್ಲೇ ತೆಗಿಲಿಕ್ಕೆ ಪ್ರಯತ್ನಿಸಿ. ನಂಬರ್ 2, ಮೊಬೈಲ್ ನಂಬರ್. ವಿದ್ಯಾರ್ಥಿಗೆ ಅಥವಾ ವಿದ್ಯಾರ್ಥಿಯ ಪೋಷಕರ, ಹೆಚ್ಚಾಗಿ ವಿದ್ಯಾರ್ಥಿಯ ಜವಾಬ್ದಾರಿಯನ್ನು ಹೆಚ್ಚಾಗಿ ತಗೊಳ್ಳೋರು ತಂದೆ ಅಥವಾ ತಾಯಿ ಅಥವಾ ವಿದ್ಯಾರ್ಥಿ, ಇವರ ಮೊಬೈಲ್ ನಂಬರನ್ನು ಕೊಡಿ. ನಂಬರ್ 3, ಇಮೇಲ್ ID. ಒಂದು ಗಮನಿಸಿ, ಇಮೇಲ್ ID ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಏನು ಕೊಡ್ತೀರಾ, ಆ ಇಮೇಲ್ ID ಅನ್ನುವಂಥದ್ದು ವ್ಯಾಲಿಡ್ ಆಗಿರಲಿ ಅಥವಾ ಸುಲಭವಾಗಿ ನಿಮಗೆ ಆಕ್ಸೆಸ್ ಮಾಡುವ ಹಾಗಿರುವಂತಹ ಇಮೇಲ್ ಐಡಿಯನ್ನು ಕೊಡಿ. ಇನ್ ಕೇಸ್ ಹಳೆ ಇಮೇಲ್ ID ಇದೆ, ನಿಮ್ಗೆ ಅದರ ಪಾಸ್ವರ್ಡ್ ಕರೆಕ್ಟಾಗಿ ಗೊತ್ತಿಲ್ಲ, ರಿಕವರಿ ಮಾಡುವಂಥ ಆಪ್ಷನ್ಸ್ಗಳು ನಿಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ, ಸೊ ರಿಸ್ಕ್ ತಗೊಳ್ಬೇಡಿ. ಹೊಸದಾಗಿ ಒಂದು ಇಮೇಲ್ ಐಡಿಯನ್ನು ಕ್ರಿಯೇಟ್ ಮಾಡಿ ಆ ಇಮೇಲ್ ಐಡಿಯನ್ನು ಕೊಡಿ. ನಂಬರ್ 4, ವಿದ್ಯಾರ್ಥಿಯ SSLC ಮಾರ್ಕ್ಸ್ ಕಾರ್ಡ್. ನಂಬರ್ 5, ವಿದ್ಯಾರ್ಥಿಯ ಆಧಾರ್ ಕಾರ್ಡ್. ನಂಬರ್ 6, ತುಂಬ ಪ್ರಮುಖವಾದದ್ದು, ಅದ್ಯಾವುದಂತ ಹೇಳಿದರೆ ಜಾತಿ ಮತ್ತು ಆದಾಯ, ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್. ಸೊ ಯಾರೆಲ್ಲ ಇನ್ಕಮ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ಗಳನ್ನು ಕಂಪಲ್ಸರಿಯಾಗಿ ಮಾಡಬೇಕಂತ ಹೇಳಿದರೆ, SC ST ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B, ಪ್ರವರ್ಗ 3A ಆ್ಯಂಡ್ ಪ್ರವರ್ಗ 3B. ಇವೆಲ್ಲ ಕ್ಯಾಟಗರಿಗೆ ಬಿಲಾಂಗ್ಸ್ ಆಗಿರುವಂಥ ಜಾತಿಯವರು ಜಾತಿ ಮತ್ತು ಆದಾಯ ಸರ್ಟಿಫಿಕೇಟನ್ನು ಕಂಪಲ್ಸರಿಯಾಗಿ ನೀಡಬೇಕಾಗ್ತದೆ. ಸೊ ಇಲ್ಲೊಂದು ಕ್ವಶನ್ಸ್ ಕೇಳ್ಬೋದು, ಸೊ ಯಾರಿಗೆಲ್ಲ ಹಾಗಿದ್ರೆ ಜಾತಿ ಸರ್ಟಿಫಿಕೇಟ್ ಬೇಡ, ಸಬ್ಮಿಟ್ ಮಾಡುವಂಥ ಅಗತ್ಯ ಇಲ್ಲ. ಅದರಲ್ಲಿ ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯವು 8 ಲಕ್ಷಕ್ಕಿಂತ ಮೀರಿದ್ದರೆ ಹಾಗೂ GM ಕ್ಯಾಟಗರಿ, ಭಾಳಷ್ಟು ಜನ ಕನ್ಫ್ಯೂಷನ್ ಆಗ್ಬೋದು ನಾನು ಹೇಳೋದು GM ಕ್ಯಾಟಗರಿ ಅಂತ ಹೇಳಿದರೆ. GM ಕ್ಯಾಟಗರಿ ಅಂತ ಹೇಳಿದ್ರೆ ಆದಾಯವು, ಕುಟುಂಬದ ವಾರ್ಷಿಕ ಆದಾಯವು 8 ಲಕ್ಷಕ್ಕಿಂತ ಹೆಚ್ಚಾಗಿದೆ, ಅವರು ಕೂಡ GM ಕ್ಯಾಟಗರಿ ಬರ್ತಾರೆ. ಪ್ಲಸ್ GM ಕ್ಯಾಟಗರಿಯ ಕೆಲವೊಂದು ಜಾತಿಗಳಿವೆ, ಉದಾಹರಣೆಗೆ ಬ್ರಾಹ್ಮಿಣ್ಸ್, ಗೌಡ ಸರಸ್ವತಿ ಬ್ರಾಹ್ಮಿಣ್ಸ್, ಈ ಥರದ ತುಂಬ ಜಾತಿಗಳಿದೆ. ಸೊ ನಿಮಗೆ ಗೊತ್ತಿರ್ತದೆ ನೀವು ಯಾವ ಜಾತಿಗೆ ಬಿಲಾಂಗ್ಸ್ ಇದ್ದಾರಂತ. ಸೊ ಒಮ್ಮೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ನಂಬರ್ 7, ಸ್ಟಡಿ ಸರ್ಟಿಫಿಕೇಟ್. ವಿದ್ಯಾರ್ಥಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ಸ್ಟಡಿ ಸರ್ಟಿಫಿಕೇಟ್ಗೆ
ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಸಿಗ್ನೇಚರನ್ನು ಹಾಕಿಸಿ ಅದನ್ನು ಆಯಾಯ ಕನ್ಸರ್ನ್ ಬಿ ಒ ಆಫೀಸಿಗೆ ಹೋಗಿ ಬಿ ಒ ಆಫೀಸರ್ದು ಸಿಗ್ನೇಚರ್ ಹಾಕ್ಕೊಳ್ಬೇಕಾಗ್ತದೆ. ಸರ್ ನೀವು ಕೇಳ್ಬೋದು ಕ್ವಶನ್ನ, ಸರ್ ನಾನು ಆಲ್ರೆಡಿ ನಾನು 1 to 10th ಮಾಡುವಾಗ 4-5 ಶಾಲೆಗಳನ್ನು ಚೇಂಜ್ ಮಾಡಿದ್ದೇನೆ. ಸೊ ದಯವಿಟ್ಟು ಗಮನಿಸಿ, ನೀವು 4-5 ಚೇಂಜ್ ಮಾಡಿದ್ರು ಒಂದೇ, ಪ್ರತಿ ವರ್ಷ ಒಂದೊಂದು, ಐ ಮೀನ್ 1ನೇ ಕ್ಲಾಸಿಂದ 10ನೇ ತರಗತಿವರೆಗೆ 8-10 ಸ್ಕೂಲ್ಗಳನ್ನು ನೀವು ಚೇಂಜ್ ಮಾಡಿದ್ರು ಕೂಡ ಪ್ರತಿ ಸ್ಕೂಲಿಗೆ ಹೋಗಿ ಸ್ಟಡಿ ಸರ್ಟಿಫಿಕೇಟ್ ತಗೊಂಡು ಅಲ್ಲಿನ ಇನ್ಸ್ಟಿಟ್ಯೂಷನ್ ಹೆಡ್ ಯಾರಿದ್ದಾರೆ ಅವರ ಸಿಗ್ನೇಚರ್ ಹಾಕ್ಕೊಂಡು, ಅಂದರೆ HM ಸಿಗ್ನೇಚರ್ ಹಾಕ್ಕೊಂಡು ಅದನ್ನು ಕನ್ಸರ್ನ್ ಬಿ ಆಫೀಸಿಗೆ ಬಂದು ಬಿ ಆಫೀಸನ್ನು ಸಿಗ್ನೇಚರ್ ಹಾಕ್ಕೊಳ್ಬೇಕಾಗ್ತದೆ. ನಂಬರ್ 8, PUC, ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಸ್ಟಡಿ ಸರ್ಟಿಫಿಕೇಟ್. PUC ಸ್ಟಡಿ ಸರ್ಟಿಫಿಕೇಟನ್ನು ಯಾರೆಲ್ಲ ಕಂಪಲ್ಸರಿ ಮಾಡಿಟ್ಕೊಳ್ಬೇಕಾಗ್ತದೆ ಅಂತ ಹೇಳಿದರೆ, ಹೊರ ರಾಜ್ಯದಲ್ಲಿ, ಅಂದರೆ ಕರ್ನಾಟಕದಿಂದ ಹೊರಗೆ, ಹೊರ ರಾಜ್ಯ ಅಥವಾ ಹೊರ ದೇಶದಲ್ಲಿ 5 ಅಥವಾ ಅದಕ್ಕಿಂತ ಹೆಚ್ಚು ವರ್ಷ ನೀವು ಸ್ಟಡಿ ಮಾಡಿದ್ದಲ್ಲಿ ನೀವು PUC ಸ್ಟಡಿ ಸರ್ಟಿಫಿಕೇಟನ್ನು ಪಡೆಯಲೇಬೇಕಾಗ್ತದೆ. ಜೊತೆಗೆ ಸರ್ಟಿಫಿಕೇಟಿಗೆ PU ಪ್ರಿನ್ಸಿಪಲ್ ಸರ್ನ ಸಿಗ್ನೇಚರ್ ಮಾಡಿದ ಮೇಲೆ ಅದನ್ನು ಕನ್ಸರ್ನ್ DDPA ಆಫೀಸಿನ ಸಿಗ್ನೇಚರ್ ಬೇಕಾಗ್ತದೆ. ಸೊ ರೀಕ್ಲಾರಿಫೈ ಮಾಡಿಬಿಡ್ತೇನೆ, 1 to 10 ತನಕ ಇರುವಂಥ ಸ್ಟಡಿ ಸರ್ಟಿಫಿಕೇಟಿಗೆ BO ಸಿಗ್ನೇಚರ್, PUC ಸ್ಟಡಿ ಸರ್ಟಿಫಿಕೇಟಿಗೆ DDPA ಸಿಗ್ನೇಚರ್. ಪಾಯಿಂಟ್ ನಂಬರ್ 9, ರೂರಲ್ ಸರ್ಟಿಫಿಕೇಟ್, ಗ್ರಾಮೀಣ ಅಭ್ಯರ್ಥಿ ದೃಢೀಕರಣ ಪತ್ರ. ಸೊ ಯಾರೆಲ್ಲ ಗ್ರಾಮೀಣ ಅಭ್ಯರ್ಥಿ ದೃಢೀಕರಣ ಪತ್ರ ಮಾಡ್ಕೊಳ್ಬೇಕಂತ ಹೇಳಿದರೆ, 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಮಗು ಓದಿರುವಂಥ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಮಾತ್ರ. ನಂಬರ್ 10, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ और ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್. ಇದು ಕೂಡ ಹಿಂದೆ ಹೇಳಿದ ಹಾಗೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಮಗು ಕನ್ನಡ ಮಾಧ್ಯಮದಲ್ಲಿ ಓದಿದ್ದಲ್ಲಿ ಮಾತ್ರ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಅವಶ್ಯಕತೆ ಇರುತ್ತದೆ. ಪಾಯಿಂಟ್ ನಂಬರ್ 11, ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ और NCL ಸರ್ಟಿಫಿಕೇಟ್. ಸೊ NCL ಸರ್ಟಿಫಿಕೇಟ್ನಲ್ಲಿ ಯಾರೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದರೆ, ಜನರಲ್ ಮೆರಿಟನ್ನು ರೆಪ್ರೆಸೆಂಟ್ ಮಾಡುವಂತಹ, ಫ್ಯಾಮಿಲಿ ಇನ್ಕಮ್ 8 ಲಕ್ಷದಕ್ಕಿಂತ ಬಿಲೋ ಇರುವವರು, ಅಂದರೆ 8 ಲಕ್ಷಕ್ಕಿಂತ ಕಡಿಮೆ ಇರುವವರು ಈ NCL ಸರ್ಟಿಫಿಕೇಟನ್ನು ಮಾಡ್ಕೊಳ್ಬೇಕಾಗ್ತದೆ. ಪುನಃ ಹೇಳ್ತೇನೆ, ಜನರಲ್ ಮೆರಿಟನ್ನು ರೆಪ್ರೆಸೆಂಟ್ ಮಾಡುವಂತಹ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಮ್ಮಿ ಇರುವ ವಿದ್ಯಾರ್ಥಿಗಳಿಗೆ. ನಂಬರ್ 12, ಹೈದರಾಬಾದ್ ಕರ್ನಾಟಕ ಆರ್ಟಿಕಲ್ 371J ಸರ್ಟಿಫಿಕೇಟ್. ಸೊ ಈ ಸರ್ಟಿಫಿಕೇಟನ್ನು ಯಾರೆಲ್ಲ ರೆಡಿ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದರೆ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಕಲಬುರಗಿ, ಬೆಳ್ಳಾರಿ ಆ್ಯಂಡ್ ವಿಜಯನಗರ ಇವಿಷ್ಟು ಡಿಸ್ಟಿಕ್ನ ಮೂಲ ನಿವಾಸಿಗಳಿಗೆ ಮಾತ್ರ ಅನ್ವಯಿಸ್ತದೆ. ಬೇರೆ ಯಾವುದೇ ಡಿಸ್ಟಿಕ್ನವರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ನಂಬರ್ 13, ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್, ಭಾಷಾ ಅಲ್ಪಸಂಖ್ಯಾತ ದೃಢೀಕರಣ ಪತ್ರ. ಸೊ ಇವರು ಯಾರೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದರೆ, ಮೊದಲನೇದಾಗಿ ಮಾತೃಭಾಷೆ ಅಂದರೆ ಮದರ್ ಟಂಗ್, ತುಳು, ತಮಿಳ್, ತೆಲುಗು ಹಾಗೂ ಕೊಡವ.
ಈ 4 ಭಾಷೆಗಳು ನಿಮ್ಮ ಮಾತೃಭಾಷೆ ಆಗಿದ್ದರೆ ವಿದ್ಯಾರ್ಥಿಗಳ ಅಥವಾ ವಿದ್ಯಾರ್ಥಿಗಳ ಪೋಷಕರು ಮಾತ್ರ ನೀವು ಈ ಸರ್ಟಿಫಿಕೇಟನ್ನು ಮಾಡ್ಕೊಳ್ಬೇಕಾಗ್ತದೆ. ಇದು ಆಪ್ಷನಲ್. ಯಾರಿಗೆಲ್ಲ ಆಪ್ಷನಲ್ ಅಂತ ಹೇಳಿದರೆ, ಒಂದನೇದಾಗಿ ಈ ರಿಸರ್ವೇಷನ್ ಅನ್ನುವಂಥದ್ದು, ಅಂದರೆ ನಾನೇನು 13 ಪಾಯಿಂಟ್ ಹೇಳಿದೆ, ಲಿಂಗ್ವಿಸ್ಟಿಕ್ ಮೈನಾರಿಟಿ, ಇದು ಕೇವಲ ಮೆಡಿಕಲ್ಲಿಗೆ ಸಂಬಂಧಪಟ್ಟಿರುವಂಥದ್ದು, MBBSಗೆ ಮಾತ್ರ. ಸೊ PCMB ಸ್ಟೂಡೆಂಟ್ಸ್ ಪ್ಲಸ್ ಮದರ್ ಟಂಗ್, ನಾನು ಈ ಹಿಂದೆ ಹೇಳಿರುವಂಥ 4 ಭಾಷೆಗಳಾಗಿದ್ದಲ್ಲಿ ನೀವು ಇದನ್ನು ಕನ್ಸಿಡರ್ ಮಾಡಿ. ನಂಬರ್ 14th ಮೈನಾರಿಟಿ ಸರ್ಟಿಫಿಕೇಟ್. ಸೊ ಇದು ಕೂಡ ಹಾಗೆ PCMB ಅಥವಾ MBBSಗೆ ಸಂಬಂಧಪಟ್ಟಿರುವಂಥದ್ದು. ಬೇರೆ PCME ಆ್ಯಂಡ್ PCMC ಸ್ಟೂಡೆಂಟ್ಸ್ಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಾದ ಅಗತ್ಯ ಇಲ್ಲ. ಈ ಮೈನಾರಿಟಿ ಸರ್ಟಿಫಿಕೇಟ್ ಯಾರೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದರೆ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬುದ್ಧಿಸ್ಟ್, ಸಿಖ್ ಆ್ಯಂಡ್ ಪಾರ್ಸಿ, ಇದಿಷ್ಟು ಜಾತಿಗೆ ಸಂಬಂಧಪಟ್ಟಿರೋರು ಮಾತ್ರ ಮೈನಾರಿಟಿ ಸರ್ಟಿಫಿಕೇಟನ್ನು ಮಾಡ್ಕೊಳ್ಬೇಕಾಗ್ತದೆ. ನಂಬರ್ 15 ಅಗ್ರಿಕಲ್ಚರಿಸ್ಟ್ ಫ್ಯಾಮಿಲಿ ಸರ್ಟಿಫಿಕೇಟ್ ಅಥವಾ ಕೃಷಿ ಕುಟುಂಬ ದೃಢೀಕರಣ ಪತ್ರ. ಈ ಸರ್ಟಿಫಿಕೇಟ್ ಯಾರೆಲ್ಲ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದರೆ, ವೆಟರ್ನರಿ, ಪಶು ವೈದ್ಯಕೀಯ ಹಾಗೂ BSc ಅಗ್ರಿಕಲ್ಚರಿಗೆ ಸಂಬಂಧಪಟ್ಟ ಕೋರ್ಸ್ಗಳ ಬಗ್ಗೆ ಆಸಕ್ತಿ ಇರುವವರು, ಜೊತೆಗೆ ಖಾಲಿ ಆಸಕ್ತಿ ಇದ್ರೆ ಆಗೋದಿಲ್ಲ, ಫ್ಯಾಮಿಲಿಯಲ್ಲಿ ತಂದೆ ಅಥವಾ ತಾಯಿ ಅಥವಾ ಅಜ್ಜ ಅಥವಾ ಅಜ್ಜಿ ಇವರುಗಳ ಹೆಸರಲ್ಲಿ ಅಲ್ಪ ಪ್ರಮಾಣದಲ್ಲಾದರೂ ಕೃಷಿ ಭೂಮಿ ಇದ್ದವರಿಗೆ ಈ ರಿಸರ್ವೇಷನ್ನ ಕ್ಲೈಮ್ ಮಾಡುವ ಅರ್ಹತೆ ಇರ್ತದೆ. ನಂಬರ್ 16 ಅಂಗವಿಕಲ ದೃಢೀಕರಣ ಪತ್ರ ಅಥವಾ UDID ಕಾರ್ಡ್. ಇದು ಯಾರೆಲ್ಲ ಕಂಪಲ್ಸರಿ ಸಬ್ಮಿಟ್ ಮಾಡಬೇಕಾಗ್ತದೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳಲ್ಲಿ ಅಂಗವಿಕಲತೆ ಇದ್ದಲ್ಲಿ ಅಂಥ ವಿದ್ಯಾರ್ಥಿಗಳು ಈ ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ನಂಬರ್ 17 NCC ಸರ್ಟಿಫಿಕೇಟ್. ಸೊ ಇಲ್ಲೊಂದು ಗಮನವಿರಲಿ, NCC ಸರ್ಟಿಫಿಕೇಟನ್ನು ಅಥವಾ NCC ಕೇಡರ್ನ ರಿಸರ್ವೇಷನ್ನ ಪಡೀಲಿಕ್ಕೆ ಯಾರೆಲ್ಲ ಅರ್ಹತೆ ಇದ್ದಾರೆ ಅಂತ ಹೇಳಿದರೆ, 7-8 ಅಂದರೆ ಹೈಸ್ಕೂಲ್ ಸೆಕ್ಷನಲ್ಲೂ NCC ಮಾಡಿರಬೇಕು ವಿದ್ಯಾರ್ಥಿ, ಹಾಗೂ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ಇಲ್ಲಿಯೂ ಕೂಡ NCCಯಲ್ಲಿ ಇದ್ದಿರಬೇಕು ಹುಡುಗ. ಅಂದರೆ ಸರ್ಟಿಫಿಕೇಟ್ NCC ಸರ್ಟಿಫಿಕೇಟ್ A ಆ್ಯಂಡ್ ಸರ್ಟಿಫಿಕೇಟ್ B ಇವೆರಡನ್ನೂ ಕೂಡ ಉತ್ತೀರ್ಣರಾಗಿರಬೇಕು. ಸೊ ಅಂಥವರು ಈ NCC ರಿಸರ್ವೇಷನ್ನ NCC ಕೋಟವನ್ನು ಪಡೀಲಿಕ್ಕೆ ಅರ್ಹರಾಗಿರ್ತೀರ, ಹಾಗೂ ಆ ದಾಖಲಾತಿಗಳನ್ನ ರೆಡಿ ಮಾಡಿಟ್ಕೊಳ್ಬೇಕಾಗ್ತದೆ. ನಂಬರ್ 18 ಸ್ಕೌಟ್ ಆ್ಯಂಡ್ ಗೈಡ್ಸ್. ಹೈಸ್ಕೂಲಿಗೆ ಹೋಗುವಾಗ ನೀವು ಸ್ಕೌಟ್ ಆ್ಯಂಡ್ ಗೈಡ್ಸ್ನಲ್ಲಿ ಭಾಗವಹಿಸಿದ್ದಲ್ಲಿ ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಮ್ಸ್ಗಳಲ್ಲಿ ಕೂಡ ಭಾಗವಹಿಸಿದ್ದಲ್ಲಿ ಹಾಗೂ ಅದರಲ್ಲಿ ತೇರ್ಗಡೆ ಹೊಂದಿದ್ದಲ್ಲಿ ನೀವು ಸ್ಕೌಟ್ ಆ್ಯಂಡ್ ಗೈಡ್ಸ್ ರಿಸರ್ವೇಷನ್ಸ್ ಪಡೆಯಲು ಅರ್ಹರಾಗಿರ್ತೀರ. ಸೊ ಅಂಥವರು ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಸರ್ಟಿಫಿಕೇಟ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ನಂಬರ್ 19 ಸ್ಪೋರ್ಟ್ಸ್ ಕೋಟಾ. ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಯಾರ್ಯಾರು ಪ್ರಿಪೇರ್ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದರೆ, ಕಡೆಯ ಪಕ್ಷ ವಿದ್ಯಾರ್ಥಿಯು ಸ್ಟೇಟ್ ಲೆವೆಲನ್ನು ರೆಪ್ರೆಸೆಂಟ್ ಮಾಡಿರುವವರು,
ಅಥವಾ ಅದಕ್ಕಿಂತ ನಂತರದ ಅಥವಾ ಅದಕ್ಕಿಂತ ಹೆಚ್ಚಿನ ಸಾಧನೆಯನ್ನು ಮಾಡಿರೋರು ಮಾತ್ರ ಇದರ ಬಗ್ಗೆ ಗಮನ ಕೊಡಿ. ನಂಬರ್ 20, ex-army reservation certificate or armed personnel reservation certificate. ಸೊ ಈ ಸರ್ಟಿಫಿಕೇಟ್ಗಳನ್ನು ಯಾರೆಲ್ಲ ಪ್ರಿಪೇರ್ ಮಾಡ್ಕೊಳ್ಬೇಕಾಗ್ತದೆ ಅಂತ ಹೇಳಿದರೆ, ವಿದ್ಯಾರ್ಥಿಯ ತಂದೆ ತಾಯಿ, ಭಾರತ ಸರ್ಕಾರದ ಆರ್ಮಿ, ನೇವಿ, ಏರ್ಫೋರ್ಸ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಂಡೋ ಟಿಬೆಟಿಯನ್ ಪೊಲೀಸ್ ಫೋರ್ಸ್ ಇತ್ಯಾದಿ ಡಿಫೆನ್ಸ್ ಸೆಕ್ಟರ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಾಗೂ ನಿವೃತ್ತಿ ಆಗಿರುವವರ ಮಕ್ಕಳಿಗೆ ಮಾತ್ರ. ನಂಬರ್ 21, NRI ಆರ್ NRI ವಾರ್ಡ್ ಸರ್ಟಿಫಿಕೇಟ್. ಸೊ ದಯವಿಟ್ಟು ಗಮನಿಸಿ, NRI ವಾರ್ಡ್ ಆರ್ NRI ಸರ್ಟಿಫಿಕೇಟ್ ರೆಡಿ ಮಾಡ್ಕೊಳ್ಬೇಕಾಗಿರುವವರು ಯಾರಲ್ಲ ಅಂತ ಹೇಳಿದರೆ, ತಂದೆ ತಾಯಿ ಅಥವಾ ತಂದೆಗೆ ಸಂಬಂಧಪಟ್ಟಿರುವವರು ಅಥವಾ ತಾಯಿಗೆ ಸಂಬಂಧಪಟ್ಟಿರುವಂಥ ರಕ್ತ ಸಂಬಂಧಿಗಳು, ಬ್ಲಡ್ ರಿಲೇಷನ್, ಕ್ಲಾಸ್ ಎ ಹೈಯರ್ಸ್ ಅಂತ ಹೇಳ್ತೇವೆ. ಇವರುಗಳಲ್ಲಿ ಯಾರಾದರೂ ವಿದೇಶದಲ್ಲಿ ದುಡಿಮೆ ಮಾಡ್ತಾ ಇತ್ತು, ಅವರು ನಿಮ್ಮ ಮೆಡಿಕಲ್ ಸೀಟ್ಗೆ, ಪರ್ಟಿಕ್ಯುಲರ್ಲಿ ನೆನಪಿರಲಿ, ನಿಮ್ಮ ವೈದ್ಯಕೀಯ ಶಿಕ್ಷಣಕ್ಕೆ ಮಾತ್ರ, ವೈದ್ಯಕೀಯ ಹಾಗೂ ದಂತವೈದ್ಯಕೀಯ ಹಾಗೂ ಆಯುರ್ವೇದ ಇವಿಷ್ಟು ಕೋರ್ಸ್ಗಳಿಗೆ ಅವರು ಸ್ಪಾನ್ಸ್ ಮಾಡ್ತಾರೆ ಅನ್ನೋದ್ರ ಇದ್ದರೆ, ಅಥವಾ ಅವರು ಪ್ರಾಯೋಜಕತ್ವ ಮಾಡ್ತಾರೆ. ಈ ಪ್ರಾಯೋಜಕತ್ವ ಮೀನಿಂಗ್, ಸೊ ಅವರ ನಿಮ್ಮ ವಿದ್ಯಾಭ್ಯಾಸದ ಖರ್ಚು ವೆಚ್ಚಗಳನ್ನು ನೋಡ್ತಾ ಇದ್ದಾರೆ ಅಂತ ಹೇಳೋದಾದರೆ ಅಥವಾ ನೋಡ್ಕೊಳ್ತಾರೆ ಅನ್ನೋದಾದರೆ ಈ NRI ವಾರ್ಡ್ ಸರ್ಟಿಫಿಕೇಟ್ನ ಅವಶ್ಯಕತೆ ಇರ್ತದೆ. ಸೊ ಇದಿಷ್ಟು CETಗೆ ಸಂಬಂಧಪಟ್ಟಂಥ ದಾಖಲಾತಿಯ ವಿವರ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋದ ಕೆಳಗಡೆ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐಡಿಯನ್ನು ನೀಡಿದ್ದೀನಿ, ಹಾಗೂ ನಮ್ಮ ಸಂಸ್ಥೆಯ ಅಡ್ರೆಸ್ಸನ್ನು ಕೂಡ ಹಾಕಿದ್ದೇವೆ. ನೀವು ಕರೆ ಮಾಡಬಹುದು ಅಥವಾ ಇಮೇಲ್ ಮಾಡಿ ಸಣ್ಣ ಪುಟ್ಟ ಕನ್ಫ್ಯೂಷನ್ಗಳಿದ್ದಲ್ಲಿ ವಾಟ್ಸಪ್ ಮುಖಾಂತರ ತಿಳಿಸಿ, ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಪಡ್ತೇನೆ. ಎಲ್ಲರಿಗೂ ನಮಸ್ಕರಿಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದೆ CET, NEET ಹಾಗೂ ಇತರ ಎಂಟ್ರೆನ್ಸ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂಥ ತುಂಬ ಕ್ರೂಷಲ್ ಆಗಿರುವಂಥ ಇನ್ಫಾರ್ಮೇಷನ್ಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.